ಹಾಯ್ ಫ್ರೆಂಡ್ಸ್, ಇವಾಗ 4 ಗಂಟೆ ಆಗಿದೆ. ಇವಾಗೆಲ್ಲ ರೆಡಿಯಾಗಿದ್ದೀವಿ. ಎಲ್ರದ್ದು ರೆಡಿ ಆಯಿತು. ಇಲ್ಲಿ ನೋಡಿ, ನಮ್ಮ ತ್ರಿಷು ಕೂಡ ರೆಡಿಯಾಗಿದ್ದಾನೆ. ಇಲ್ಲಿ ತ್ರಿಷು 4 ಗಂಟೆಗೆ ಎದ್ದು ರೆಡಿ ಅದ. ಇಷ್ಟು ಬೇಗ? ಇವಾಗ ಹೊರಡೋದೆ ಅಲ್ವಾ? ಎಲ್ಲಿಗೆ ಹೊರಡ್ತಿದ್ದೀವಿ? ಧರ್ಮಸ್ಥಳಕ್ಕೆ. ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಾ? ಹೇಳು, ಎಲ್ಲಿಗೆ ಹೋಗ್ತಿದ್ದೀವಿ? ಓಕೆ, ಎಲ್ಲರೂ ಬನ್ನಿ ಫ್ರೆಂಡ್ಸ್, ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ ಅಂತ ಹೇಳು. ಓಕೆ ಫ್ರೆಂಡ್ಸ್, ಇವಾಗ ಧರ್ಮಸ್ಥಳಕ್ಕೆ ಹೊರಡ್ತಿದ್ದೀವಿ ಎಲ್ಲರೂ. ನೀವು ಕೂಡ ನಮ್ಮ ಜೊತೆ ಬನ್ನಿ. ಇಲ್ಲಿ ನಮ್ಮ ಅವ್ವನು ರೆಡಿ ಆಗ್ತಿದ್ದಾರೆ, ನಮ್ಮ ಮನು ಎಲ್ಲ ರೆಡಿಯಾಗಿದ್ದಾಳೆ, ತ್ರಿಷನು ಕೂಡ ರೆಡಿಯಾಗಿದ್ದಾನೆ. ಇವಾಗ ಎಲ್ಲರೂ ಬಸ್ಸಲ್ಲಿ ಸಿಗ್ತೀವಿ. ಬಾಯ್. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲಾ. ಇವತ್ತು ನಾವು ನಮ್ಮ ಅವ್ವನ ಸಂಘದ ಕಡೆಯಿಂದ ಎಲ್ಲರೂ ಒಂದೇ ರೀತಿ ಸೀರೆ ಉಟ್ಕೊಂಡು ಹೊರಡ್ತಾಯಿದ್ರು. ನಾನು ಮತ್ತು ನಮ್ಮನು ಹೋಗ್ತಾಯಿದ್ದೀವಿ ಜೊತೆಗೆ. ಎಲ್ಲರೂ ಟಿ ಟಿ ಮಾಡಿಕೊಂಡು ಹೊರಡ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಗೊತ್ತಾ? ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀವಿ. ಒಂದು ದಿನದಲ್ಲಿ ಹೋಗಿದ್ದು ಬಂದುಬಿಡೋಣ ಅಂದ್ಕೊಂಡು ಹೊರಡ್ತಾಯಿದ್ದೀವಿ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗಲ್ಲಿ 4 ಗಂಟೆಗೆ ಹೊರಟ್ರೆ ಅಲ್ಲಿ 11 ಗಂಟೆ ಅಷ್ಟೊತ್ತರಲ್ಲಿ ಧರ್ಮಸ್ಥಳದಲ್ಲಿ ಇರ್ಬೋದು ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಹೋಗ್ತಾ ತುಂಬ ಬೇಜಾರಾಗಬಾರ್ದು ಅಂತ ಅಂದ್ಬಿಟ್ಟು ಎಲ್ಲರೂ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಹೀಗೇ ಡ್ಯಾನ್ಸ್ ಮಾಡ್ತಾ ನಮಗೂ ತುಂಬ ಖುಷಿ ಆಯಿತು. ನೋಡ್ತಾ ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಹಾಗೆಯೇ ನನ್ನ ತಂಗಿನೂ ಕೂಡ ಡ್ಯಾನ್ಸ್ ಮಾಡಬೇಕು ಅನ್ನೋ ನೀನು ಅಂತಂತ ಹೇಳ್ತಾಯಿದ್ರು. ಸರಿ ಅಂತ ಅವಳು ಕೂಡ ಹುಡುಗಿ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಎಲ್ಲರೂ ಹೇಗೆಲ್ಲ ಡ್ಯಾನ್ಸ್ ಮಾಡಿದ್ರು ಅಂತ ಒಂದು ಸಲ ನೋಡ್ಕೊಂಡು ಬನ್ನಿ. ಇವಾಗ ಟೈಮು 9:30 ಆಗಿತ್ತು. ಬೆಳಿಗ್ಗೆನೇ ಬೇಗನೆ ಎದ್ದಿದ್ರಲ್ಲ ಅದಕ್ಕೋಸ್ಕರ ಎಲ್ಲರೂ ಕೂಡ ಹೊಟ್ಟೆ ಹಶ್ವಾಗ್ತಾ ಇದೆ, ಎಲ್ಲಾದರೂ ಹೋಟೆಲ್ ಇದ್ದರೆ ನಿಲ್ಲಿಸಿ ಅಂತ ಹೇಳ್ತಾಯಿದ್ರು. ಇಲ್ಲಿ ಹಾಸನದವರೆಗೂ ಬಂದು ಅಲ್ಲಿ ಒಂದು ಹೋಟೆಲ್ ಇತ್ತು, ಅಲ್ಲಿ ನಿಲ್ಲಿಸಿದ್ರು. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೊರಟ್ವಿ. ಅದನ್ನೇ ಹೇಳ್ತಾಯಿದ್ರು, ಯಾರು ತಿಂಡಿ ತಿಂದಿಲ್ವಲ್ಲ ಅದಕ್ಕೆ ಅಷ್ಟು ಎನರ್ಜಿ ಇಲ್ಲ, ಎಲ್ಲ ತಿಂಡಿ ತಿಂದಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ಕೊಂಡು ನಗಾಡ್ತಾಯಿದ್ರು. ಸರಿ ಅಂತ ನಾವು ಕೂಡ ಹೋಗಿ ಎಲ್ಲರೂ ತಿಂಡಿ ತಿಂದ್ವಿ. ಹೋಟೆಲಲ್ಲಿ ರೈಸ್ ಬಾತ್ ಬಿಟ್ಟರೆ ಇನ್ನೇನು ಇರಲಿಲ್ವಂತೆ. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನೂ ತುಂಬ ದೂರ ಆದರೆ ಆ ಕಡೆ ಎಲ್ಲ ಹೋಟೆಲ್ ಅಷ್ಟು ಚೆನ್ನಾಗಿರಲ್ಲ, ಅಷ್ಟಿರಲ್ಲ ಅಂತ ಹೇಳಿ ಅದನ್ನೇ ಎಲ್ಲರೂ ತಿಂದ್ವಿ. ತಿಂಡಿ ತಿಂದು ಬಂದಮೇಲೆ ಎಷ್ಟು ಎಲ್ಲರೂ ಎನರ್ಜೆಟಿಕ್ಕಾಗಿ ಡ್ಯಾನ್ಸ್ ಮಾಡ್ತಿದ್ರೆ ಒಂದು ಸಲ ನೋಡ್ಕೊಂಡು ಬನ್ನಿ.
ಎಲ್ಲರೂ ತುಂಬಾ ನಗಾಡ್ತಾ ಇದ್ರು. ನಾವಂತೂ ನಗಾಡಿದ್ದು ಅಷ್ಟು ಚೆನ್ನಾಗಿ ಖುಷಿ ಪಟ್ವಿ. ಆಮೇಲೆ ನಮ್ಮ ದೊಡ್ಡಪ್ಪನೂ ಕೂಡ ಮಾಡಲೇಬೇಕು ಡ್ಯಾನ್ಸು ಅಂತೆಲ್ಲ ಹಿಂಸೆ ಕೊಟ್ಟರು. ಸರಿ ಅಂತ ಹೇಳಿ ನಮ್ಮ ದೊಡ್ಡಪ್ಪ ನೋಡ್ತಾ ಏನು ಚೆನ್ನಾಗೇ ಮಾಡ್ತಾಯಿತ್ತೆ ಅಷ್ಟು ಎನರ್ಜಿಟಿಕ್ ಆಗಿ. ಎಲ್ಲರೂ ತುಂಬ ನಗಾಡ್ತಾ ಇದ್ರು. ಅವ್ರಿಗೂ ಇನ್ನೇನು ವಯಸ್ಸಾಯ್ತಾ ಅವ್ರಿಗೂ ಬೇಜಾರಾಗಬಾರ್ದಲ್ವ ಪಾಪ ವಯಸ್ಸಾಗಿರೋರಿಗೆಲ್ಲ. ಈ ರೀತಿ ಸಣ್ಣ ಪುಟ್ಟ ಟ್ರಿಪ್ಗೆ ಈ ಥರ ಎಂಜಾಯ್ ಮಾಡಿದ್ರೆ ತುಂಬಾ ಖುಷಿ ಅನಿಸುತ್ತೆ ಎಲ್ಲರಿಗೂ. ಸರಿ ಅಂತ ಎಲ್ಲರೂ ಡ್ಯಾನ್ಸು ನೋಡ್ತಿದ್ದಂಗೆ ಧರ್ಮಸ್ಥಳ ಬಂದೇ ಬಿಡ್ತು. ಎಲ್ಲರೂ ಕೂಡ ಇಳಿದ್ವಿ. ಇವಾಗ ಧರ್ಮಸ್ಥಳದ ಕಡೆಗೆ ಹೊರಡ್ತಾ ಇದ್ದೀವಿ. ಟೈಮ್ ಇವಾಗ 12 ಗಂಟೆ ಆಗಿರ್ಬೋದು, 12-12:30 ಆಗಿರ್ಬೋದು. ಏನಂದರೆ ತುಂಬ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಅಲ್ಲಿ ಉದ್ದಕ್ಕೂ ಮ್ಯಾಟೆಲ್ಲ ಹಾಕಿದ್ದಾರೆ. ಆ ಮ್ಯಾಟ್ಗಳು ಕೂಡ ಸುಟ್ಟೋಗ್ತಾ ಇದ್ದಾವೆ, ಅಷ್ಟೊಂದು ಬಿಸಿಲು. ಇನ್ನೂ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದಿರೋರ ಗತಿ ಅಂತೂ ಅದೋ ಗತಿ, ಅಷ್ಟೊಂದು ಬಿಸಿಲು. ನಾವು ರೋಡಿಂದ ಮ್ಯಾಟ್ ಕಡೆಗೆ ಓಡೋಗೋಣ ಅಂತಂದರೆ ಮ್ಯಾಟ್ ಅಂತೂ ರೋಡ್ಗಿಂತ ಸಿಕ್ಕಾಪಟ್ಟೆ ಸುಡ್ತಾನೆ ಇದೆ, ಅಷ್ಟೊಂದು ಬಿಸಿಲಾಗಿತ್ತು. ಒಳಗಡೆ ಹೊರಟ್ವಿ ದೇವಸ್ಥಾನದ ಒಳಗಡೆ. ಅಲ್ಲೂ ಕೂಡ ಜನ ರಶ್ ಇದ್ದರು. ಸರಿ ಅಂತ ಹೇಳಿ ಅಲ್ಲೆಲ್ಲ ಇವಾಗ ಕುರ್ಚಿಗಳ ಥರ ಕುತ್ಕೊಳ್ಳೋಕ್ಕೆ ಮಾಡಿದ್ದಾರೆ. ಮೊದಲೆಲ್ಲ ಆ ರೀತಿ ಇರಲೇ ಇಲ್ಲ, ಕ್ಯೂನಲ್ಲಿ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಇವಾಗ ಆ ರೀತಿ ಚೇರ್ಗಳು ಮಡಗಿರೋದ್ರಿಂದ ಆರಾಮಾಗಿ ಕುತ್ಕೊಳ್ಬೋದು. ಬಿಸಿಲಲ್ಲಿ ಇದ್ದಿದ್ದಕ್ಕೂ ಅದಕ್ಕೂ ಇಲ್ಲಿ ಬಂದು ಕುಂತ್ಕೊಂಡ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಸರಿ ಅಂತ ಹೇಳಿ ನಾವು ಕೂಡ ಕ್ಯೂನಲ್ಲಿ ಹೊರಟ್ವಿ. ಹಾಗೋ ಹೀಗೋ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಬರುವಷ್ಟರಲ್ಲಿ 2-2:30 ಆಗಿತ್ತು ಟೈಮು. ಇವಾಗ ಎಲ್ಲರೂ ಊಟಕ್ಕೆ ಕುತ್ಕೊಂಡ್ವಿ. ಊಟ ಅಂತೂ ಅಮೃತ. ಯಾವಾಗ ಧರ್ಮಸ್ಥಳಕ್ಕೆ ಬಂದ್ರೂ ಅಷ್ಟೇ, ನಾವು ಎಷ್ಟೇ ಟಯರ್ಡಾಗಿ ಸುಸ್ತಾಗಿ ಆಗೋದೇ ಇಲ್ಲ ಅಂತನ್ನೋ ಥರ ಬಂದಿದ್ರೂ ಕೂಡ ಇಲ್ಲಿ ಪ್ರಸಾದನ ಸೇವಿಸಿದ ತಕ್ಷಣ ಅದೆಲ್ಲ ಮರ್ತೋಗುತ್ತೆ. ಅಷ್ಟು ಅಮೃತವಾಗಿರುತ್ತೆ ಪ್ರಸಾದ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೊರಟ್ವಿ. ಈ ನಮ್ಮ ತ್ರಿಷು ಅಂತೂ ಊಟನೇ ಮಾಡಲಿಲ್ಲ. ಅವನು ಸರಿ ಊಟ ಮಾಡಲಿಲ್ವಲ್ಲ ಅಂತ ಹೇಳಿ ಐಸ್ ಕ್ರೀಮ್ನಾರು ತಿನ್ನಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಐಸ್ ಕ್ರೀಮ್ ತಿಂದ್ಕೊಂಡು ಹೊರಟ್ವಿ. ಪೂಜೆ ಮುಗಿಸಿ ಊಟ ಮುಗಿಸಿ ಹಾಗೆ ಒಂದು ಸೆಲ್ಫಿ ಕೂಡ ತಗೊಳಕ್ಕೆ ಆಗ್ತಾನೆ ಇರಲಿಲ್ಲ. ಬಿಸಿಲು ಅಂದರೆ ಹೆವಿ ಬಿಸಿಲು, ಹೋಗಲಿ ಅಂತ ಒಂದು ಸೆಲ್ಫಿ ತಗೊಂಡು ಹೊರಟ್ವಿ. ಹಾಗೆಯೇ ಅಲ್ಲಿ ಬರ್ತಾ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಗಂಟೆ ಗಣಪತಿ ಅಂತಲೂ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಗಂಟೆಗಳನ್ನೆಲ್ಲ ಕಟ್ಟಿದ್ರು. ಈ ದೇವಸ್ಥಾನದ ಮಹಿಮೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇಲ್ಲಿಗೂ ಕೂಡ ಬಂದ್ವಿ. ಇಲ್ಲೇ ದೇವ್ರ ದರ್ಶನನೂ ಕೂಡ ಆಯಿತು. ಮಂಗಳಾರತಿ ತಗೊಂಡು ಸ್ವಲ್ಪ ಪ್ರಸಾದ ಕೊಟ್ಟರು, ಪ್ರಸಾದನೂ ತಿಂದ್ಕೊಂಡು ಇಲ್ಲಿಂದನೂ ಹೊರಟ್ವಿ. ಎಲ್ಲರೂ ಧರ್ಮಸ್ಥಳಕ್ಕೆ ಹೋದ್ಮೇಲೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋದು ಯಾವುದಕ್ಕೆ ಹೇಳಿ? ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ದೇ ಯಾರೂ ಕೂಡ ಬರಲ್ಲ. ಹಾಗೆಯೇ ನಾವು ಧರ್ಮಸ್ಥಳದಿಂದ ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದ್ವಿ. ಈಗ ಬರುವಷ್ಟರಲ್ಲಿ 5 ಗಂಟೆ ಆಗಿತ್ತು. ಸರಿ ಅಂತ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಅಷ್ಟಾಗಿ ಜನ ಇರಲಿಲ್ಲ. ದೇವಸ್ಥಾನದೊಳಗಡೆಗೆ ಹೊರಟ್ವಿ.
ಸಂಗೀತ ಕಾರ್ಯಕ್ರಮ ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ಕೇಳಿಕೊಂಡು ಈ ಕಡೆ ಎಷ್ಟು ಪುಟ್ಟ ಪುಟ್ಟ ಹಸುಗಳಿದ್ದವು ನೋಡಿ, ಎಷ್ಟು ಚೆನ್ನಾಗಿದ್ವು ಅಂದರೆ ಒಂದೊಂದೇ ಕಡೆ ಇರ್ತಾಯಿದ್ವು, ಯಾವ ಕಡೆನೂ ಹೋಗಲ್ಲ ಬರಲ್ಲ, ಯಾವಾಗ ಬಂದ್ರೂ ಅಷ್ಟೇ. ಈ ಹಸುಗಳನ್ನು ನೋಡೋದಕ್ಕೆ ಒಂಥರ ಚೆಂದ, ಅಷ್ಟು ಪುಟಾಣಿ. ಇಲ್ಲೇ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೇ ಊಟನೂ ಮುಗಿಸ್ಕೊಂಡು ಒಟ್ಟಿಗೆ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನದಿಂದ ಟಿ ನಿಲ್ಲಿಸಿದ್ವಲ್ಲ ಅಲ್ಲಿಗೆ ಅಂತ ಬಂದ್ವಿ. ಇಲ್ಲಿ 5:30 ಆಗಿತ್ತು, 7:30ಗೆ ಊಟದ ಟೈಮು ಅಂತ ಹೇಳಿದರು. ಸರಿ ಅಲ್ಲಿ ತನಕ ಟೈಮ್ ಪಾಸ್ ಮಾಡೋಣ ಅಂತ ಅಂದ್ಬಿಟ್ಟು ಇವರೆಲ್ಲ ಈ ರೀತಿ ರೀಲ್ಸ್ ಮಾಡ್ತಾ ಇದ್ದಾರೆ. ನಾವಂತೂ ನೋಡಿ ತುಂಬಾ ನಗಾಡಿದ್ವಿ. ಅಲ್ಲಿ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅವರನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಒಬ್ಬೊಬ್ರು ಇಷ್ಟ ಬಂದಂಗೆ ಇವರನ್ನೆಲ್ಲ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕೆ ಅಂದರೆ ಮನೇಲಿ ಯಾವಾಗಲೂ ಸಂಸಾರ, ಮನೆ, ಮಕ್ಕಳು, ಜವಾಬ್ದಾರಿ ಅಂತ ಅದರಲ್ಲೇ ಮುಳುಗೋಗಿರ್ತಾರೆ. ಈ ರೀತಿ ಎಲ್ಲ ಅಪರೂಪಕ್ಕೆ ಬಂದು ಸಣ್ಣ ಪುಟ್ಟ ಟ್ರಿಪ್ಗಳಿಗೆಲ್ಲ ಈ ರೀತಿ ಹೋಗಿ ಖುಷಿಯಾಗಿ ಬಂದರೆ ಅವ್ರಿಗೂ ಖುಷಿ, ಮನೆಯವ್ರಿಗೂ ಖುಷಿ, ನೋಡೋರ್ಗೂ ಖುಷಿಯಾಗುತ್ತೆ. ಏನೋ ಚೆನ್ನಾಗಿರಲಿ ಇದೇ ರೀತಿ ಯಾವಾಗ್ಲೂ ಅಂತ ಬಯಸ್ತೀನಿ. ಎಲ್ಲ ನೋಡ್ತಾ 7:30 ಹಾಗೆ ಹೋಯ್ತು. ಸರಿ ಅಂತ ಹೇಳಿ ಎಲ್ಲರೂ ದೇವಸ್ಥಾನಕ್ಕೆ ಊಟಕ್ಕೆ ಅಂತ ಹೋದ್ವಿ. ಇಲ್ಲಿ ಒಂದು ಸ್ವಲ್ಪ ಜನ ಮಾತ್ರ, ಇಷ್ಟೇ ಜನ ಮಾತ್ರ ಸ್ವಲ್ಪ ಕ್ಯೂ ಸಿಸ್ಟಮಲ್ಲಿ ಹೊರಟರು. ಇಲ್ಲೂ ಕೂಡ ಪ್ರಸಾದ ತುಂಬಾ ಚೆನ್ನಾಗಿತ್ತು. ಅನ್ನ ಮತ್ತು ಚಟ್ನಿ, ಸಾಂಬಾರು ಎಲ್ಲ ರುಚಿಯಾಗಿ ಅದ್ಭುತವಾಗಿತ್ತು. ಈ ತ್ರಿಷು ಅಂತೂ ಧರ್ಮಸ್ಥಳದಲ್ಲೂ ಊಟ ಮಾಡಲಿಲ್ಲ, ಇಲ್ಲೂ ಊಟ ಮಾಡಲಿಲ್ಲ, ಬರೀ ಅವನು ಅಂಗಡಿ ತಿಂಡಿನೇ ತಿನ್ನೋದಾಯಿತು. ಊಟ ಎಲ್ಲ ಮುಗಿದ ನಂತರ ಮನೆ ಕಡೆಗೆ ಎಲ್ಲರೂ ಹೊರಟ್ವಿ. ಮನೆಗೆ ತಲುಪಿದ್ದು ನಾವು 2:30ಇಂದ 3 ಗಂಟೆ ಆಗಿತ್ತು. ಟಯರ್ಡಾಗಿ ಮಲಗಿರೋದ್ರಿಂದ ಬೆಳಿಗ್ಗೆ 8 ಗಂಟೆ 8:30 ಎದ್ವಿ. ಹೂವು ಟೀ ಮಾಡಿಕೊಟ್ಟಿದ್ಲು ಮತ್ತು ಚಿತ್ರಾನ್ನ ಮಾಡಿದ್ಲು. ಈ ರೀತಿ ಚಿತ್ರಾನ್ನ ನಮಗೆ ತುಂಬ ಇಷ್ಟ. ನಮ್ಮ ಹೂವು ಹಳದಿ ಪುಡಿ ಹಾಕ್ತೇನೆ ಸಿಂಪಲ್ಲಾಗಿ ಮಾಡ್ತಾರೆ, ಅದು ಅಂದರೆ ನಮಗೆ ತುಂಬ ಇಷ್ಟ ಚಿಕ್ಕಂದಿನಿಂದ. ಅದನ್ನೇ ಮಾಡಿಸ್ಕೊಂಡು ತಿನ್ಕೊಂಡು ರೆಸ್ಟ್ ಮಾಡ್ತಾಯಿದ್ವಿ. ಮಧ್ಯಾಹ್ನ ಊಟ ಮಾಡಿಕೊಂಡು ಸಂಜೆ ಟೈಮ್ ಹಸ್ಬೆಂಡ್ ಬಂದು ಕರ್ಕೊಂಡು ಹೋದ್ರು. ಇದಾಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.